ಶೋಗಳಿಂದ ಆನಂದಿಸಿ. ಇದೇನು ಯಜಮಾನ್ರೆ? ಹೇಳಿದ್ನಲ್ಲಪ್ಪ. ಇಲ್ಲ ಯಜಮಾನ್ರೆ, ಇದ್ರಲ್ಲಿ ಆಸ್ತಿ ಪತ್ರ ಮತ್ತೆ ನಿಮ್ಮ ಫಾರ್ಮ್ ಹೌಸ್ ಬಾಂಡ್ ಪೇಪರ್ ಎಲ್ಲ ಇದೆ. ಲೇ ಸುಬ್ಬು, ಉಡುಗೊರೆ ಅಂತ ಕೊಟ್ಮೇಲೆ ಅದು ಯಾಕೆ ಏನು ಅದ್ರ ಬೆಲೆ ಎಷ್ಟು ಅಂತ ಯೋಚನೆ ಮಾಡಬಾರ್ದು. ಸುಮ್ಮನೆ ತಗೋಬೇಕು. ಅಣ್ಣ ನಿಮ್ಗೋಸ್ಕರ ಫಾರ್ಮ್ ಹೌಸ್ನ ಉಡುಗೊರೆ ಕೊಡ್ತಾ ಇದ್ದಾರೆ. ಇಲ್ಲ ಸರ್, ಬೇಡ ಯಜಮಾನ್ರೆ, ನನಗಿದು ಈಗ ತೊಗೊಳಕ್ಕೆ ನನಗೆ ಮನ್ಸು ಹೋಗ್ತಾ ಇಲ್ಲ. ತಗೊಳ್ಳಿ. ನಿಮ್ಮದು ಮೊದಲನೇ ದೀಪಾವಳಿ. ನೀನು ಬೇಡ ಅಂದರೆ ನನ್ನ ಮನಸ್ಸಿಗೆ ಬೇಜಾರಾಗುತ್ತೆ. ಒಪ್ಪಿಸ್ಕೊಳ್ಳಿ. ವಂದನಾ. ಬಾವಾ ತಗೊಳ್ಳಿ, ಇದನ್ನ ನೀವೇ ಶ್ರಾವಣಿಗೆ ಉಡುಗೊರೆಯಾಗಿ ಕೊಡಬೇಕು. ನೋಡಮ್ಮ ಶ್ರಾವಣಿ, ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ನಿನಗೋಸ್ಕರ ಉಡುಗೊರೆ ತಂದಿದ್ದಾರೆ. ಸುರೇಂದ್ರ, ನೀನು ವಂದನನೇ ಕೊಡ್ಬೋದಲ್ಲ? ಇಲ್ಲಣ್ಣ, ಇದನ್ನ ನಿನ್ ಕೈಲೇ ಶ್ರಾವಣಿ ಕೊಡಿಸ್ಬೇಕು ಅಂತ ನಾವು ಅನ್ಕೊಂಡಿದ್ವಿ. ಇದು ನಾವು ತಂದಿರೋ ಗಿಫ್ಟ್ ಅಲ್ಲ, ಇದು ಶ್ರಾವಣಿ ಸೊತ್ತು. ಸೊತ್ತ? ಏನಪ್ಪ ಅಂತದ್ದು? ಸರಿ ಕೊಡಮ್ಮ, ತಗೊಳಮ್ಮ. ನಿಮ್ಮ ಚಿಕ್ಕಪ್ಪ ಇದು ಶ್ರಾವಣಿ ಸೊತ್ತು ಅಂತ ಇದ್ದಾನೆ. ಇದೇ ಥರ ನಿನಗೇನೇನು ಸೇರಬೇಕು ಅದು ಸೇರಲಿ. ಸುಖ, ಸಂತೋಷ, ಪ್ರೀತಿ, ಈ ವಿಷಯದಲ್ಲೂ ಕೂಡ ನಿನಗೆ ಸೇರ್ಬೇಕಾಗಿರೋದೆಲ್ಲ ಸೇರಲಿ. ತಗೊಳಮ್ಮ, ಸಂತೋಷವಾಗಿರು. ಅಣ್ಣ, ಅದು ಇದನ್ನ ನಿನ್ ಕೈಲೇ ಶ್ರಾವಣಿಗೆ ಕೊಡಿಸ್ಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ಅದು ಅಲ್ಲದೆ ನೀನೇ ಇದನ್ನ ಕೊಡೋದು ಸರಿ ಅಂತ ನಮ್ಗನ್ನಿಸ್ತು, ಅದಕ್ಕೆ ಹೀಗೆ ಮಾಡಿದ್ವಿ. ಚಿಕ್ಕಪ್ಪ, ಇದು ನನಗೆ ಸೇರಿದ್ದು ಅಂತ ಯಾಕೆ ಹೇಳಿದ್ರಿ? ಶ್ರಾವಣಿ, ಈ ಬಳೆಗಳು ನಿನ್ನ ತಾಯಿದು. ಅಂದ್ರೆ ನಂದಿನಿ ಅಕ್ಕಂದು. ಸುರೇಂದ್ರ, ಏನೋ ಇದೆಲ್ಲ, ಇದನ್ನ ಯಾಕೋ ತೆಗೆದೆ? ಅದಕ್ಕೆ ಇದನ್ನ ಬಿಟ್ಟೋದ್ಮೇಲೆ ನಾವಿದನ್ನ ಮರ್ತೇ ಬಿಟ್ಟಿದ್ವಿ. ಶ್ರಾವಣಿ ಮದುವೆ ಟೈಮಲ್ಲಾದ್ರೂ ಇದನ್ನ ಕೊಡಬೇಕಾಗಿತ್ತು, ಆದ್ರೆ ಅದಾಗ್ಲಿಲ್ಲ. ತಾಯಿ ಒಡವೆಗಳು ಮಗಳಿಗೆ ಸೇರ್ಬೇಕಲ್ವಾ ಬಾವ? ಹಾಗಾಗಿ ತವ್ರ ಮನೆ ಉಡುಗೊರೆ ಅಂತ ನಾವಿದ್ನ ಕೊಟ್ವಿ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀವೆಲ್ಲ ಹಬ್ಬಕ್ಕೆ ಬಂದಿದ್ದಕ್ಕೆ ತುಂಬಾ ಸಂತೋಷ. ಎಲ್ರಿಗೂ ಒಳ್ಳೇದಾಗಲಿ.
ಎಲ್ಲ ನನ್ನ ಕೈ ಮೀರೋಗ್ತಿದೆ. ಇರಲಿ, ಪರವಾಗಿಲ್ಲ. ಈ ಮದುವೆ ಒಂದು ಆಗ್ಬಿಡ್ಲಿ, ಅದಾದಮೇಲೆ ಎಲ್ಲ ಕಂಟ್ರೋಲಿಗೆ ತಗೋತೀನಿ. ಅಲ್ಲಿವರೆಗೂ ನಾನು ತಾಳ್ಮೆಯಿಂದ ಇರಬೇಕು. ಸುಬ್ರಹ್ಮಣ್ಯ, ಯಜಮಾನ್ರೇನೋ ಬೇಜಾರು ಮಾಡ್ಕೊಂಡು ಹೋದಂಗಿದೆ. ಏನು ಅಂತ ನೀನೇ ಸ್ವಲ್ಪ ಹೋಗಿ ನೋಡಪ್ಪ. ಬೇಡ ಬೇಡ, ಈಗ ಯಜಮಾನ್ರ ಮನಸ್ಸಲ್ಲಿ ಏನೇನೋ ಓಡ್ತಾ ಇರುತ್ತೆ. ನಾವಾಗಲಿ ಸುಬ್ಬ ಆಗಲಿ ಅವ್ರ ಮನಸ್ಸನ್ನ ಕೆದ್ಕೋದು ಬೇಡ. ಹೌದಮ್ಮ, ಯಜಮಾನ್ರಿಗೆ ಸ್ವಲ್ಪ ಟೈಮ್ ಕೊಡೋಣ, ಅವ್ರಿಗೂ ಸಮಾಧಾನ ಆಗಲಿ. ನಾನು ಆಮೇಲೆ ಮಾತಾಡ್ತೀನಿ ಅವ್ರ ಜೊತೆ. ಬನ್ನಿ, ಇವಾಗ ನಾವೆಲ್ಲ ಹೊರಡೋಣ. ಚಿಕ್ಕಮ್ಮ, ಥ್ಯಾಂಕ್ಸ್ ಚಿಕ್ಕಮ್ಮ. ಇದು ನನ್ನ ಜೀವನದಲ್ಲೇ ಮರೆಯೋಕ್ಕಾಗದೇ ಇರುವಂಥ ಗಿಫ್ಟ್. ತವ್ರ ಮನೆಯಿಂದ ಇದಕ್ಕಿಂತ ದೊಡ್ಡ ಉಡುಗೊರೆ ಇನ್ನೇನು ಕೊಡೋಕೆ ಸಾಧ್ಯ ಶ್ರಾವಣಿ? ಇದು ನಿನ್ನ ಜೊತೆ ಇದ್ರೆ ನಿನ್ನ ತಾಯಿನೇ ನಿನ್ನ ಜೊತೆ ಇದ್ದ ಹಾಗೆ. ಇದು ನಿನ್ನ ಕೈಯಲ್ಲಿದ್ದರೆ ಅವರೇ ನಿನಗೆ ಶಕ್ತಿಯಾಗಿ, ನಿನ್ನ ಮನಸ್ಸಲ್ಲಿ ಪ್ರೀತಿಯಾಗಿ ಯಾವಾಗಲೂ ನಿನ್ನ ಹೃದಯದಲ್ಲಿರ್ತಾರೆ. ಸರಿ ಅಮ್ಮ, ಹಾಗಿದ್ರೆ ನಾವು ಹೊರಡ್ಬೋದಲ್ವಾ? ಒಂದೇ ಒಂದು ನಿಮಿಷ, ಅರ್ಶಿನ ಕುಂಕುಮ ತಂದ್ಬಿಡ್ತೀನಿ. ಆಹಾ, ಎಂಥ ದೃಶ್ಯ! ಮಕ್ಕಳಿಗೆ ತಾಯಿನೇ ದೇವರು. ಅದರಲ್ಲೂ ತವ್ರ ಮನೆಗೆ ಬರೋ ಹೆಣ್ಣು ಮಕ್ಕಳಿಗೆ ತಾಯಿ ಮಮತೆ ಅನ್ನೋದು ಜೀವ ಉಳಿಸೋ ಅಮೃತ ಇದ್ದಾಗೆ. ಸರಿಯಾಗಿ ಹೇಳಿದ್ರಿ ಬೀಗ್ರೆ. ನೀವು ಬಾಯಿಗೆ ಬಂದಾಗ ಮಾತಾಡಿದ್ರು ಒಂದೊಂದ್ಸಲಿ ಮನ್ಸಿಗೆ ನಾಟು ಹಾಗೆ ಮಾತಾಡ್ತೀರಾ. ನಮ್ಮ ಶ್ರಾವಣಿ ಅಮ್ಮವ್ರ ಮನಸ್ಸಿಗೆ ಈಗ ಅಮೃತ ಕುಡ್ದಷ್ಟೇ ಸಂತೋಷವಾಗಿದೆ.